ಇವತ್ತು ದರ್ಬೆಯಿಂದ ಉಳುವಾರಿಗೆ ಹೋಗುವಂಥ ಈ ವಿಶೇಷ ರೀತಿಯ ಬಹುಶಃ ಇಡೀ ಕರ್ನಾಟಕದಲ್ಲಿ ಇವತ್ತಿನವರೆಗೆ ಆಗದಂಥ ಒಂದು ಹೊಸ ರೀತಿಯ ಅಭಿಯಾನದ ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಇರುವಂಥ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ಗಳೇ, ಪ್ರಗತಿ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿನಿಯರೇ, ಆಡಳಿತ ಮಂಡಳಿಯ ಸದಸ್ಯರುಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಾವು ಇತ್ತೀಚಿನ ದಿನಗಳಲ್ಲಿ ಕಂಡಿರುವುದೇನಂತ ಹೇಳಿದ್ರೆ, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಬೇರೆ ಎಲ್ಲ ಭಾಗದಲ್ಲೂ ಕೂಡ ಕಿಡ್ನಿ ಪೇಷಂಟ್ಗಳು ದಿವಸದಿಂದ ದಿವಸಕ್ಕೆ ಹೆಚ್ಚು ಆಗ್ತಾ ಇದ್ದಾರೆ. 148 ಜನರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂದರೆ BPL ಕಾರ್ಡ್ ಇದ್ದವರಿಗೆ ಡಯಾಲಿಸಿಸ್ ವ್ಯವಸ್ಥೆಯನ್ನು ನಮ್ಮ ಸರ್ಕಾರದ ವತಿಯಿಂದ ಮಾಡ್ತಾ ಇತ್ತು. ಈಗ ಅದು 3-4 ತಿಂಗಳಲ್ಲಿ 208 ಸಂಖ್ಯೆಯಲ್ಲಿ ಬುಕ್ಕಿಂಗ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೂರ 80 ಜನರಿಗೆ ನಮ್ಮ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ BPL ಕಾರ್ಡ್ ಹೋಲ್ಡರ್ ಅವರಿಗೆ ಡಯಾಲಿಸಿಸ್ ಆಗ್ತಾ ಇದೆ. ನಿಮಗೆ ಗೊತ್ತಿದೆ, ರಾತ್ರಿ ಬೆಳಿಗ್ಗೆ 3 ಗಂಟೆ ರಾತ್ರಿಯಿಂದ ರಾತ್ರಿ ಬೆಳಿಗ್ಗೆವರೆಗೆ ಈ ಡಯಾಲಿಸಿಸ್ ಇಲ್ಲಿ ನಡೀತಾ ಇರ್ತದೆ. ಅತ್ಯಂತ ಬಡವರು ಬರುವಂಥದ್ದು. ಇದು ಸ್ವಲ್ಪ ಶ್ರೀಮಂತರು ಬೇರೆ ಬೇರೆ ಕಡೆಗಳಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಈ ಡಯಾಲಿಸಿಸನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಒಂದು ಸರ್ವೆ ಏನಿದೆ, ನನ್ನ ಹತ್ರ ಬಂದವರ ಹತ್ರ ನಾನು ಯಾವತ್ತೂ ಕೇಳ್ತೀನಿ, ನಿಮಗೆ ಯಾವ ರೀತಿ ಕಿಡ್ನಿ ಫೇಲಿಯರ್ ಆಗಲಿಕ್ಕೆ ಕಾರಣ ಏನು ಅಂತ ಕೇಳುವಾಗ ಎಲ್ಲರೂ ಒಂದಲ್ಲ ಒಂದು ರೀಸನ್ ಕೊಟ್ಕೊಂಡು ಅವರು ಈ ಪೇನ್ ಕಿಲ್ಲರ್ ಅನ್ನು ತಗೊಳ್ಳುವ ಮುಖಾಂತರ ಎಷ್ಟೋ ವರ್ಷದಿಂದ ಡಾಕ್ಟರ್ ಹಲ್ಲು ನೋವಿಗೆ, ಇಲ್ಲದ್ರೆ ತಲೆ ನೋವಿಗೆ, ಸೊಂಟು ನೋವಿಗೆ ಯಾವುದಕ್ಕಾದ್ರೂ ಒಂದು ಪೇನ್ ಕಿಲ್ಲರ್ ಅನ್ನು ಕೊಟ್ಟಿದ್ರೆ ಅದು ರಿಲೀಫ್ ಕೊಡ್ತದೆ ಅಂತ ಹೇಳ್ಬಿಟ್ಟು ಅದನ್ನು ನಿರಂತರ ತಗೊಳ್ಳುವಂಥ ಕೆಲಸವನ್ನು ಮಾಡಿ 6 ತಿಂಗಳ ಒಳಗೆ ಅವರು ಪೇನ್ ಕಿಲ್ಲರ್ ಅನ್ನು ತಗೊಂಡ್ರೆ ಆನಂತರ ಯಾರಾದರೂ ಅವರಿಗೆ ಸಜೆಸ್ಟ್ ಮಾಡ್ತಾರೆ, ನೀವು ಆ ಕಷಾಯ ಕುಡೀರಿ, ಈ ಕಷಾಯ ಕುಡೀರಿ, ಇದರಿಂದ ಅದು ಸರಿ ಆಗ್ತದೆ ಅಂತ ಹೋದರೆ ಅವರು ಪೂರ್ತಿ ಕಿಡ್ನಿ ಹೋಗುವಂಥ ಕೆಲಸಗಳು ಆಗ್ತದೆ. ನಾವು ನಮ್ಮ ಜಯಪ್ರಕಾಶ್ ಬದಿನಾರ್ ಅವರು ಅವರಿಗೆ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸನ್ನು ನನ್ನ ಹತ್ರ ಹಂಚಿಕೊಂಡ್ರು. ನಾನು ಮೊನ್ನೆ ಡಯಾಲಿಸಿಸ್ ಕೇಂದ್ರಕ್ಕೆ ಉದ್ಘಾಟನೆ ಅಲ್ಲಿ ಆರಂಭ ಮಾಡಲಿಕ್ಕೆ ಹೋದಾಗ ಅವರು ಕೇಳಿ ನನ್ನ ಹತ್ರ ಬಂದು ಚರ್ಚೆಯನ್ನು ಮಾಡಿದರು. ನಾನು ಅವತ್ತು ಹೇಳಿದ್ದೆ, ಬೆಟರ್ ಟು ಹ್ಯಾವ್ ಎ ಜನರಿಗೆ ನಾವು ಎಜುಕೇಟ್ ಮಾಡಬೇಕು, ಅವೇರ್ನೆಸ್ ಅನ್ನು ಸಿಸ್ಟ್ ಮಾಡಬೇಕು. ನಾವು ಅವೇರ್ನೆಸ್ ಅನ್ನು ಹೇಳಿದರೆ ಪ್ರಿಕಾಷನ್ ಆಗಿ ತಗೊಂಡು ಕಿಡ್ನಿ ಫೇಲಿಯರ್ ಆಗುವುದನ್ನು ಕಡಿಮೆ ಮಾಡುವುದು. ಅನ್ಲೆಸ್ ವಿ ಆರ್ ಪ್ರೊವೈಡಿಂಗ್ ಮೋರ್ ಡಯಾಲಿಸಿಸ್ ಮಿಷಿನ್ಸ್. ಡಯಾಲಿಸಿಸ್ ಮಿಷಿನ್ ಹಾಕುವುದು ಇನ್ನೊಂದು ಕಡೆ ಆದರೆ ಜನರಿಗೆ ಅದನ್ನು ತಿಳಿಸುವ ಕೆಲಸವನ್ನು ನಾವು ಮಾಡಿದರೆ ಅದು ಸಹಕಾರಿ ಆಗ್ಬೋದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಇದನ್ನು ಸಹಕಾರವನ್ನು ಕೊಡುವಂಥ ಈಗ ಪ್ರಗತಿ ಹಾಸ್ಪಿಟಲ್ನವರು, ನಮ್ಮ ಜಯಪ್ರಕಾಶ್ ಬದಿನಾರ್ ಅವರು, ನಮ್ಮ ಸರ್ಕಾರಿ ಆಸ್ಪತ್ರೆಯ THO ಇರ್ಬೋದು, ಡಾಕ್ಟರ್ಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ನಾವು ಬರೀ ರಸ್ತೆ ಮತ್ತು ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ಜೊತೆಗೆ ಸಾಮಾಜಿಕ ಜ್ಞಾನವನ್ನು ಬೇಕು. ಎಲ್ಲ ರಂಗದಲ್ಲೂ ಕೂಡ ನಾವು ಮನವರಿಕೆಯನ್ನು ಮಾಡಿದಲ್ಲಿ, ಅವೇರ್ನೆಸ್ ಅನ್ನು ಮಾಡಿದಲ್ಲಿ ಇಂಥ ದೊಡ್ಡ ದೊಡ್ಡ ಅವಘಾತಗಳನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡುವ ದೃಷ್ಟಿಕೋನ ಇಟ್ಕೊಂಡು ಈ ಮಕ್ಕಳನ್ನೆಲ್ಲ ಸೇರಿಸಿ ಇವತ್ತಿನ ರ್ಯಾಲಿ ಹೋಗ್ತಾ ಇದ್ದೇವೆ. ಅಟ್ಲೀಸ್ಟ್ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಅದನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿ ಇಲ್ಲಿಂದ ಗುಲ್ವಾರಿನವರೆಗೆ ಈ ಜಾಥಾ ಹೋಗ್ತದೆ. ಮಕ್ಕಳು ಮುಂದಿನಿಂದ ನಡ್ಕೊಂಡು ಹೋಗ್ತಾರೆ. ಫಸ್ಟ್ ಮೈಕ್ ಸೆಟ್ ಇರ್ತದೆ, ಜೀಪ್ ಇರ್ತದೆ, ಆನಂತರ ಶಿಸ್ತುಬದ್ಧವಾಗಿ ಮಕ್ಕಳು ಸಿಂಗಲ್ ಲೈನಲ್ಲಿ ನಡ್ಕೊಂಡು ಹೋಗ್ತಾರೆ. ನಮ್ಮ ಕಾರ್ಯಕರ್ತರು ಕೂಡ ಇದ್ದಾರೆ, ನೀವು ದಯಮಾಡಿ ಹಿಂದಿನಿಂದ ನಡ್ಕೊಂಡು ಹೋಗ್ಬೇಕು. ಆ ಶಿಸ್ತು
ಇಲ್ಲಿ ಗೊತ್ತಾಗಬೇಕು. ಅದರ ಮುಖಾಂತರ ಒಟ್ಟು ನೀವು ಹೋದರೆ ಅದಕ್ಕೆ ಗೌರವವಿರುವುದಿಲ್ಲ. ಅವರನ್ನು ಹೋಗ್ಲಿಕ್ಕೆ ಬಿಡಿ, ಜನ ಅವೇರ್ನೆಸ್ ಅನ್ನು ಓದಲಿ, ಏನಂತ ತಿಳ್ಕೊಳ್ಳಿ, ಇನ್ನೊಬ್ಬರ ಹತ್ರ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸಗಳಾಗಲಿ. ಇದು ನಮ್ಮ ಇದರ ಬಗ್ಗೆ ಇದರ ಹೋರಾಟದ ಇದು ಆರಂಭ. ಮುಂದಿನ ದಿವಸಗಳಲ್ಲಿ ಪ್ರತಿ 6 ತಿಂಗಳಿಗೆ 1 ವರ್ಷಕ್ಕೆ ಬೇರೆ ಬೇರೆ ಈ ಥರ ಅವೇರ್ನೆಸ್ ಕ್ಯಾಂಪನ್ನು ಮಾಡುವ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಇದನ್ನು ಉದ್ಘಾಟನೆ ಮಾಡಿ